ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 4ನೇ ವಾಕ್ಯ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈದ್ಯವೇದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರಾತ್ಮನು ನಮ್ಮೊಟ್ಟಿಗೆ ಮಾತನಾಡ್ತಿರೋ ವಾಕ್ಯವನ್ನು ನಾವು ಓದೋದಾದ್ರೆ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈದ್ಯವೇದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು. ಪ್ರಿಯರೇ, ಸಾಮಾನ್ಯವಾಗಿ ನಾವು ಅನೇಕ ಸಮಯ ಭಯಪಡುತ್ತಿರುತ್ತೇವೆ. ಯಾವುದಕ್ಕೋಸ್ಕರ ಭಯಪಡುತ್ತಿರ್ತೇವೆ ಎಂಬುದಾಗಿ ನಾವು ನೋಡೋದಾದ್ರೆ, ನಮ್ಮ ಜೀವಿತದಲ್ಲಿ ಅನೇಕ ಅವಮಾನಗಳು, ಅನೇಕ ನಿಂದನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಭಯಪಡುತ್ತೇವೆ. ಅಯ್ಯೋ, ನನ್ನ ಜೀವಿತದಲ್ಲಿ ಏನಾಗ್ತದೋ ಏನೋ ಎಂಬುದಾಗಿ ನಾವು ಭಯಪಡುತ್ತೇವೆ. ಅನೇಕ ಸಮಯದಲ್ಲಿ ನಾವು ಅವಮಾನಕ್ಕೆ ಒಳಗಡೆ ಆಗುತ್ತೇವೆ. ನಮ್ಮನ್ನ ನಂಬಿದವರೇ ನಮಗೆ ವಿರುದ್ಧವಾಗಿ ನಿಂತುಕೊಳ್ಳುವಾಗ ನಾವು ನಾಚಿಕೆಗೆ ಒಳಗಾಗುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಮಗೆ ಆಶಾಭಂಗ ಆಗುವಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಡೆದಿರಬಹುದು. ನಿಮ್ಮ ಜೀವಿತದಲ್ಲಿ ಯಾವಾಗ ನೋಡಿದ್ರೂ ಅವಮಾನಗಳು, ನಿಂದೆಗಳು, ಆಶಾಭಂಗಗಳು ನಿಮ್ಮ ಜೀವಿತದಲ್ಲಿ ನಡೆದಿರಬಹುದು. ಆದರೆ ದೇವರಾತ್ಮನು ಇವತ್ತು ನಿಮ್ಮೊಟ್ಟಿಗೆ ಹೇಳ್ತಿದ್ದಾನೆ, ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ. ನಿನ್ನ ಜೀವಿತದಲ್ಲಿ ಯಾವುದನ್ನ ಕುರಿತು ನಿನ್ನ ಅವಮಾನ ಎಂಬುದಾಗಿ ನೀನು ಆಲೋಚನೆ ಮಾಡ್ತಾ ಇದೆಯೋ, ನಿನ್ನ ಜೀವನದಲ್ಲಿ ಯಾವುದನ್ನು ಕುರಿತು ನಾಚಿಕೆ ಪಡ್ತಾ ಇದೆಯೋ, ಯಾವುದೋ ವಿಷಯದಲ್ಲಿ ನಿನಗೆ ಆಶಾಭಂಗ ಉಂಟಾಗಿದೆಯೋ, ಅದೇ ವಿಷಯದಲ್ಲಿ ದೇವರ ಆತ್ಮನ ಹೇಳ್ತಿದ್ದಾನೆ, ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ. ನಾಚಿಕೆ ಪಡೆದರೂ ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡಿ. ಯೌವನದ ಪ್ರಾಯದಲ್ಲಿ ಪ್ರಿಯ ದೇವರು ಮಕ್ಕಳೇ, ಅನೇಕರಿಗೆ ಅನೇಕ ರೀತಿಯ ಅವಮಾನಗಳಾಗಿರ್ತದೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ನೀವು ಯಾರೊಟ್ಟಿಗೆ ಮಾತಾಡಿದ್ರು ಕೂಡ ಒಂದು ಸಂಬಂಧವನ್ನ ಕಲ್ಪಿಸಿ ಮಾತನಾಡ್ತಾರೆ. ಯಾರೊಟ್ಟಿಗೆ ನೀವು ಚೆನ್ನಾಗಿದ್ರು ಕೂಡ ಅವರೊಟ್ಟಿಗೂ ನಿಮಗೂ ಸಂಬಂಧವನ್ನ ಕಲ್ಪಿಸಿ ಮಾತನಾಡುವ ಲೋಕವಾಗಿರ್ತದೆ. ಅನೇಕ ಸಮಯದಲ್ಲಿ ನಾವು ನೋಡುವಾಗ ತಪ್ಪಾದ ಕಲ್ಪನೆಗಳು, ತಪ್ಪಾದ ಯೋಚನೆಗಳಲ್ಲಿ ನಿಮ್ಮನ್ನು ಮಾತನಾಡಿ ನಿಮ್ಮನ್ನು ಅವಮಾನಪಡಿಸಿರ್ತಾರೆ. ಈ ಯೌವನದ ಜೀವಿತದಲ್ಲಿ ನೀವು ಮಾಡದೇ ಇರುವ ತಪ್ಪುಗಳನ್ನ ನಿಮ್ಮ ಮೇಲೆ ಹೊರಿಸಿರುತ್ತಾರೆ. ನೀವು ಮಾಡಬಾರದ ತಪ್ಪುಗಳನ್ನ ನಿಮ್ಮ ಮೇಲೆ ಹಾಕಿರ್ತಾರೆ. ಅದರ ನಿಮಿತ್ತವಾಗಿ ನೀವು ಅನೇಕ ಸಮಯ ಅವಮಾನಕ್ಕೆ ಒಳಗಾಗಿ ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡಿರುತ್ತೀರಿ. ಅನೇಕ ಸಮಯ ಕಣ್ಣೀರಿನಿಂದ ನೀವು ಹಾದು ಹೋಗಿರ್ತೀರಿ. ಅಯ್ಯೋ ದೇವರೇ, ಯಾಕಪ್ಪ ಇಂಥ ಅವಮಾನ? ಯಾಕೆ ನನ್ನ ಜೀವನದಲ್ಲಿ ಯಾವಾಗ ನೋಡಿದ್ರು ಅವಮಾನಗಳೇ ಆಗ್ತಾ ಇದ್ದಾವೆ? ಯಾಕೆ ದೇವರೇ ನನ್ನ ಜೀವಿತದಲ್ಲಿ ಇಂಥ ಒಂದು ಪರಿಸ್ಥಿತಿಗಳು? ಯಾಕೆ ದೇವರೇ ಇಂಥ ಒಂದು ಆಶಾಭಂಗ? ಯಾಕೆ ದೇವರೇ ನನಗೆ ಈ ರೀತಿಯಲ್ಲಿ ನಾಚಿಕೆ ಎಂಬುದಾಗಿ ನಾವು ಅನೇಕ ಸಮಯ ಪ್ರಾರ್ಥಿಸ್ತಿರ್ತೇವೆ. ಆದರೆ ದೇವರ ಆತ್ಮನು ಹೇಳ್ತಿದ್ದಾನೆ, ಯೌವನದಲ್ಲಿ ನಿನಗಾದ ಅವಮಾನವನ್ನು ನೀನು ಮರೆತು ಬಿಡುವೆ ಎಂಬುದಾಗಿ. ಪ್ರಿಯರೇ, ಯೌವನದ ಪ್ರಾಯದಲ್ಲಿ ನಿಮಗಾದ ಅವಮಾನವನ್ನು ಮರೆಯುವ ಒಂದು ದಿವಸ ಬರ್ತದೆ. ಅದು ಮಾತ್ರವಲ್ಲ, ವೈದ್ಯವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ನಿನ್ನ ನೆನಪಿಗೆ ಬಾರದು. ಪ್ರಿಯರೇ, ವೈದ್ಯವ್ಯ ಎಂಬುದಾಗಿ ನಾವು ಗಮನಿಸೋದಾದ್ರೆ, ಇಲ್ಲಿ ವಿಧವೆಯ ಒಂದು ಪರಿಸ್ಥಿತಿಯನ್ನ ನಾವು ನೋಡುವಾಗ, ವಿಧವೆಯರು ಒಂದು ವೇಳೆ ಯೌವನದ ಕಾಲದಲ್ಲಿಯೇ ವಿಧವೆ ಆದ್ರೆ ತನ್ನ ಗಂಡನನ್ನು ಕಳೆದುಕೊಂಡಾಗ ಅವಳಿಗೆ ಎಷ್ಟೊಂದು ಅವಮಾನ ಆಗ್ತದೆ, ಎಷ್ಟೊಂದು ನೋವು ಪಡ್ತಾಳೆ, ಎಷ್ಟೊಂದು ಅವಮಾನಕರವಾದ ಪರಿಸ್ಥಿತಿಗಳಲ್ಲಿ ಅವರು ನಡೆಯುತ್ತಾರೆ. ಅಂತ ಪರಿಸ್ಥಿತಿಗಳನ್ನು ಕೂಡ ನಿಮ್ಮ ಜೀವಿತದಲ್ಲಿ ಬರೋದಿಲ್ಲ ಎಂಬುದಾಗಿ ಕರ್ತನು ಹೇಳುತ್ತಿದ್ದಾನೆ. ಪ್ರಿಯ ದೇವರು ಮಕ್ಕಳೇ, ಇಲ್ಲಿ ದೇವರ ಆತ್ಮನು ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾನೆ, ವೈದ್ಯವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು ಎಂಬುದಾಗಿ. ಪ್ರಿಯರೇ, ಇವತ್ತಿನ ಪರಿಸ್ಥಿತಿಗಳು, ನೀವೊಂದು ವೇಳೆ ಅವಮಾನದಲ್ಲಿ ನಡೆಯುತ್ತಿರಬಹುದು, ನಾಚಿಕೆಯಲ್ಲಿ ನೀವು ನಡೀತಾ ಇರಬಹುದು. ಆದರೂ ದೇವರ ಆತ್ಮನ ಹೇಳ್ತಿದ್ದಾನೆ, ನೀನು ಭಯಪಡಬೇಡ, ನಿನಗೆ ಅವಮಾನ ಆಗೋದಿಲ್ಲ, ನೀನು ನಾಚಿಕೆ ಪಡೋದಿಲ್ಲ, ನಿನಗೆ ಆಶಾಭಂಗ ಆಗುವುದಿಲ್ಲ ಎಂಬುದಾಗಿ ಕರ್ತನು ಹೇಳುತ್ತಿದ್ದಾನೆ. ಪ್ರಿಯರೇ, ಹಾಗೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 61ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಅಂದ್ರೆ ನಿಮಗಾದ ಅವಮಾನ ಏನಿತ್ತಲ್ಲ, ಒಂದು ವಿಧವೆ ಕಾಲದಲ್ಲಿ, ಯೌವನ ಪ್ರಾಯದಲ್ಲಿ ನಿಮಗೆ ಚಿಕ್ಕ ವಯಸ್ಸಿನಿಂದ ಆದಂತ ಅವಮಾನಗಳೇನಿದೆಯಲ್ಲ, ಆ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ ದೇವರು ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾನೆ. ನೀವು ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ನಿಮ್ಮ ಸ್ವಾಸ್ಥ್ಯದಲ್ಲಿ, ಅಂದ್ರೆ ನೀವು ವಾಸಿಸುವ ಸ್ಥಳದಲ್ಲಿ, ನೀವಿರುವ ಜಾಗದಲ್ಲಿ, ನೀವಿರುವ ಸಭೆಯಲ್ಲಿ
ಜಿಲ್ಲೆಯಲ್ಲಿಯೇ, ನೀವಿರುವಂತಹ ಪ್ರಾಂತದಲ್ಲಿಯೇ, ನೀವಿರುವಂತಹ ಸ್ಥಳದಲ್ಲಿಯೇ ದೇವರು ನಿಮ್ಮನ್ನು 2ರಷ್ಟು ಮೇಲ್ಗಡೆ ಎತ್ತುತ್ತಾನೆ. ನಿಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವಂತೆ ಮಾಡುತ್ತಾನೆ. ನಿಮ್ಮ ದೇಶದಲ್ಲಿ 2ರಷ್ಟು ನೀವು ಅನುಭವಿಸುವಂತೆ, ಅಂದ್ರೆ ನೀವಿರುವ ಪ್ರದೇಶದಲ್ಲಿ, ನೀವಿರುವಂತಹ ಸ್ಥಳಗಳಲ್ಲಿ, ನೀವಿರುವಂತಹ ವಿಲೇಜ್, ನೀವಿರುವಂತಹ ಗ್ರಾಮಗಳಲ್ಲಿ, ನೀವಿರುವಂತಹ ಪಟ್ಟಣಗಳಲ್ಲಿ, ನೀವಿರುವಂತಹ ಜಿಲ್ಲೆಯಲ್ಲಿ, ನೀವಿರುವಂತಹ ರಾಜ್ಯದಲ್ಲಿ, ನೀವಿರುವಂತಹ ದೇಶದಲ್ಲಿಯೇ ನಿಮಗೆ 2ರಷ್ಟು ಸಂತೋಷವನ್ನು ದೇವರು ಕೊಡ್ಲಿಕ್ಕಿದ್ದಾನೆ. ಇವರು ಶಾಶ್ವತವಾದ ಸಂತೋಷವನ್ನು ಅನುಭವಿಸುವರು. ಪ್ರಿಯರೇ, ನಿಮಗೆ ಶಾಶ್ವತವಾದ ಒಂದು ಸಂತೋಷ ದೇವರು ಕೊಡ್ಲಿಕ್ಕಿದ್ದಾನೆ. ಇವತ್ತು ಅವಮಾನದಲ್ಲಿ ನಡೆಯುತ್ತಿದೆಯಾ, ದುಃಖದಲ್ಲಿ ನಡೆಯುತ್ತಿದೆಯಾ, ನಿನ್ನ ಜೀವಿತವೇ ಬೇಡ ಎಂಬುದಾಗಿ ನೀನು ನಿರ್ಧಾರ ಮಾಡಿಕೊಂಡಿದೆಯಾ? ದೇವರ ಆತ್ಮನು ಹೇಳ್ತಿದ್ದಾನೆ, ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈದ್ಯವಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ನಿನ್ನ ನೆನಪಿಗೆ ಬಾರದು. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತಹ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಸ್ವಾಮಿ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡೆದರೂ ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈದ್ಯವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು ಎಂಬುದಾಗಿ ಕರ್ತನೆ, ಈ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಪ್ರಾರ್ಥನೆ ಮಾತನಾಡಿದ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯಾರ್ಯಾರು ಅವಮಾನದಲ್ಲಿ ನಡೆಯುತ್ತಿದ್ದಾರೋ, ಯಾರ್ಯಾರು ನಿಂದೆಗಳಲ್ಲಿ ನಡೆಯುತ್ತಿದ್ದಾರೋ, ಯಾರ್ಯಾರು ಆಶಾಭಂಗ ಪಟ್ಟು ತಲೆ ತಗ್ಗಿಸಿ ನಡೆಯುತ್ತಿದ್ದಾರೋ ಅಂಥವರ ಜೀವಿತದಲ್ಲಿ ಸ್ವಾಮಿ ಕರ್ತನೆ, ಇವತ್ತಿನ ದಿನದಲ್ಲಿ ವಾಕ್ಯವು ಅವರ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರಲಿ ಸ್ವಾಮಿ. ಇವತ್ತಿನ ಕರ್ತನೆ, ಅವರ ಜೀವಿತದಲ್ಲಿ ಅವಮಾನವು ಇರಕೂಡದು ದೇವರೇ. ಎಲ್ಲ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಉಂಟು ಮಾಡಬೇಕಾಗಿದೆ ದೇವರೇ. 2 ಶಾಶ್ವತವಾದ ಸಂತೋಷವನ್ನು ಅವರ ಜೀವಿತದಲ್ಲಿ ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.